तत्रैका नारी ततः कर्तव्यं वा? पूर्वं पाठः ನಾವು ಓದಿದ್ವಿ ನಾವೆಲ್ಲ. ನೀವೊಂದ್ಸತಿ ಏನಾದ್ರೂ ಹೇಳ್ಬೋದಾ ಅಂತ ನನ್ಗೆ. ಯಾವುದು? ಇದು 3ನೇ ಪಾಠ. ಪೂರ್ತಿ ಫಸ್ಟ್ ಇಂದನಾ? ಇಹ ಗೋಪಾಲಃ ಗಾಂ ಪಯಃ ದೋಗ್ಧಿ. ದೋಗ್ಧಿ ಅಂದ್ರೆ ಹಾಲು ಕರೆಯುವುದು. ಚಿತ್ರೆ ದೃಶ್ಯತೆ ಖಲು ಕಶ್ಚನ ಗೋಪಾಲಃ ಗಾಂ ಪಯಃ ದೋಗ್ಧಿ. ತತ್ರ ಗಾಂ ಪಯಃ ದೋಗ್ಧಿ, ಹಸುವನ್ನು ಹಾಲನ್ನು ಕರಿತಾ ಇದ್ದಾನೆ. ಸಂಸ್ಕೃತೆ ತತ್ರ ಉಭಯತ್ರಾಪಿ ದ್ವಿತೀಯ ವಿಭಕ್ತಿ ಭವತಿ. ಗಾಂ ದೋಗ್ಧಿ, ಹಸುವನ್ನು ಕರೆಯುತ್ತಾನೆ, ಹಾಲನ್ನು ಕರೆಯುತ್ತಾನೆ. ಅದರ ಅರ್ಥ ಹಸುವಿನ ಹಾಲನ್ನು ಕರೆಯುತ್ತಾನೆ ಅಂತ ಆಗುತ್ತದು. ಆದ್ರೆ ಕರೆಯುವುದು ಹಸುವನ್ನೇ, ಆದ್ರಿಂದಾಗಿ ಅಲ್ಲೂ ದ್ವಿತೀಯ ವಿಭಕ್ತಿ ಬಂದಿದೆ. ಗೋಪಾಲಃ ಇಹ ಇತ್ಯುಕ್ತೆ ಈ ಚಿತ್ರದಲ್ಲಿ, ಈ ಪಿಕ್ಚರ್ ಅಲ್ಲಿ ಕಾಣುವಂತೆ ದೋಗ್ಧಿ ಇಯಂ ಪೀವರ ಗೌಹು. ಪೀವರ ಅಂತಂದ್ರೆ ಮೈಕೈ ತುಂಬಿಕೊಂಡ, ಒಳ್ಳೆಯ ದಷ್ಟಪುಷ್ಟವಾದ ಪೀವರ ಗೌಹು. ಅಸ್ಯ ಗೋಪಾಲಸ್ಯ ತನಯಃ ಪ್ರತ್ಯಹಂ ಪ್ರಭಾತೆ ದೋಹನಾತ್ ಪರಂ ಇಮಾಂ ಗಾಂ ಪ್ರಚಾರ ಭೂಮಿಂ ನಯತಿ. ಈ ಗೋಪಾಲನ ಮಗನು, ಅವನ ಮಗ ಅಂದ್ರೆ ಅದೇ ಕಾರ್ಯದಲ್ಲಿ ಅಭ್ಯಾಸ ಇರುವವನು, ಹಸುವಿನ ಕಾರ್ಯಭಾರಗಳನ್ನೆಲ್ಲ ನೋಡ್ಲಿಕ್ಕೆ ಗೊತ್ತಿರುವ ಮಗನು, ಪ್ರತ್ಯಹಂ ಎವ್ರಿಡೇ, ಪ್ರಭಾತೆ ನಸುಕಿನಲ್ಲಿ, ಬೆಳಗ್ಗೆ ಬೇಗ, ಸೂರ್ಯೋದಯ ಆಗುವ ಸಮಯದಲ್ಲಿ, ದೋಹನಾಥ್ ಪರಂ ಹಾಲು ಕರೆದ ಮೇಲೆ, ಇಮಾಂ ಗಾಂ ಈ ಗೋವನ್ನು, ಪ್ರಚಾರ ಭೂಮಿಂ ಮೇವಿನ ತಾಣಕ್ಕೆ, ಬಯಲು ಪ್ರದೇಶಕ್ಕೆ. ಎಲ್ಲಿ ಪ್ರಚಾರ ಭೂಮಿ ಅಂದ್ರೆ ಎಲ್ಲಿ ಹುಲ್ಲು ಚೆನ್ನಾಗಿ ಬೆಳೆದಿರುತ್ತೋ ಆ ಜಾಗಕ್ಕೆ ಪ್ರಚಾರ ಭೂಮಿ. ಗೋಚಾರ, ಪ್ರಚಾರ ಅಂತ ಹಸು ಮೇಯುವ, ನಮ್ಗೆ ಅದಕ್ಕೊಂದು ಶಬ್ದ ಇರುವುದು ಕನ್ನಡದಲ್ಲಿ, ಗೋಮಾಳ. ಗೋಮಾಳ ಮೀನ್ಸ್ ಹಸು ಮೇಯ್ಲಿಕ್ಕೆ ಹೋಗುವ ಜಾಗ. ಅದು ಹಸುಗಳಿಗೋಸ್ಕರನೇ ಫಿಕ್ಸ್, ಮೀಸಲು. ಇವತ್ತು ಹೇಗೆ ಬಸ್ನಲ್ಲಿ 1-3 ಸೀಟು ಕೂಡಿಸಿರ್ತಾರೋ, ಅದು ಅಲ್ಲಿ ಯಾರು ಕೂತರು ಕೂಡ ಎಬ್ಬಿಸ್ತಾರೋ, ಹಾಗೆ ಊರಲ್ಲಿ ಅವನ್ ಮನೆ ಕಟ್ಲಿಕ್ಕಿಲ್ಲ, ಅಲ್ಲಿ ಕೃಷಿ ಮಾಡ್ಲಿಕ್ಕಿಲ್ಲ, ಅಥವಾ ಯಾರಾದ್ರೂ ತಮ್ಗೆ ಬೇಕಾದ ಗಿಡಗಳನ್ನ ನೆಟ್ಟು ಅವುಗಳ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕಿಲ್ಲ. ಅದು ಹಸುಗಳಿಗೋಸ್ಕರನೇ ಇರುವ ಜಾಗ. ಅದೇ ಮೇದು ಬಂದ ಮೇಲೆ ಮತ್ತೊಂದು ದಿವಸಕ್ಕೆ ಇನ್ನೊಂದು ದಿಕ್ಕಿಗೆ ಹೋಗುತ್ತೆ. ಹೀಗೊಂದು ಊರಲ್ಲಿ ಒಂದು 3-4 ಜಾಗಗಳಲ್ಲಿ ಹಸು ಮೇಯುವ ಜಾಗ ಅಂತ ಇರ್ತಿತ್ತು. ಈಗ ಅದ ಕತೆ ನಮ್ಗೆ. ಈಗ ಎಲ್ಲ ಆ ಒಂದು ಸಿಚುವೇಶನ್ ಇದ್ದಾಗ, ಆ ತರ ಭೂಮಿ ಬಿಟ್ಟು ಕೊಟ್ಟಿದ್ದಾಗ ನಮ್ಗೆ ಹಸು ಸಾಕೋದ್ ಕಷ್ಟವೇ ಆಗಿರ್ಲಿಲ್ಲ. ಒಂದು ಹೊತ್ತಿದ್ದು ಅಥವಾ ಒಂದು ಸ್ವಲ್ಪ ಹಾಕಿದ್ರು ಸಾಕು ಮೇವು, ಅದು ಹೋಗಿ ಹೊಟ್ಟೆ ತುಂಬಾ ಚೆನ್ನಾಗಿ ಮೇಯ್ದು ಬರ್ತಿತ್ತು. ಮತ್ತೆ ನಾವು ಹೋಗಿ ಅದಕ್ಕೋಸ್ಕರ ಓಡಾಡ್ಬೇಕಾದ ಸಮಸ್ಯೆನೂ ಇರ್ಲಿಲ್ಲ. ಕೆಲವೊಮ್ಮೆ ಕಾಡುಗಳು ತೀವ್ರವಾಗಿ ದೊಡ್ಡ ಕಾಡಿಗೆ ಹತ್ರ ಇದ್ರೆ ಮಾತ್ರ ಗೋವಾಳ ಒಬ್ಬ ಅದ್ರ ಜೊತೆಗೆ ಹೋಗ್ಬೇಕಾಗ್ತಿತ್ತು. ಎಲ್ಲಾ ಟೈಮಲ್ಲೂ ಹೋಗ್ಬೇಕಾಗ್ತಿರ್ಲಿಲ್ಲ. ಮತ್ತೆ ಈಗ ಮನುಷ್ಯನಿಗಿಂತ ಅತ್ಯಂತ ಕ್ರೂರವಾದ ಪ್ರಾಣಿ ಇಲ್ಲ, ಅದರಿಂದಾಗಿ ಈಗ ಕಾವಲು ಬೇಕೇ ಬೇಕು. ಆದ್ರಿಂದಾಗಿ ಪ್ರಚಾರ ಭೂಮಿಯನ್ನ ನಯತಿ, ಕೊಂಡು ಹೋಗ್ತಾನೆ ಹಸುಗಳನ್ನು. ಸಾಯಂಚ ಪ್ರತ್ಯಾನಯತಿ, ಸಂಜೆ ಮರಳಿ ವಾಪಸ್ಸು ತರ್ತಾನೆ ಹಸುವನ್ನ. ಯದ್ಯಪಿ ಗಾವಃ ಫಲಾಲಂ ಧಾನ್യമನ್ನಂ ಪಿಣ್ಯಾಕಂಚ ಭಕ್ಷಯಂತಿ. ಹೊರಗಿನಿಂದ ಆ ಪ್ರಚಾರ ಭೂಮಿಯಲ್ಲಿ ಅಂದ್ರೆ ಗೋಮಾಳದಲ್ಲಿ ಮೇಯುವುದು ಮಾತ್ರ ಅಲ್ಲ, ಯದ್ಯಪಿ, ಇದು ಯದ್ಯಪಿ ಮತ್ತು ತಥಾಪಿ ಅಂತ ಅನ್ನೋದು ಜೋಡಿ ಪದ. ಹೀಗಾದ್ರೆ, ಅವನು ಹೀಗ್ ಮಾಡಿದ್ರಿಂದ ಹಾಗಾಯ್ತು, ಅದು ಒಂದು ಕಾರ್ಯಕಾರಣ ಭಾವ ಇದ್ದ ಹಾಗೆ ಇರುತ್ತೆ ಪದಗಳು. ಸಾಮಾನ್ಯವಾಗಿ ಹಸುಗಳು ಹುಲ್ಲನ್ನು, ಹುರುಳಿ ಇತ್ಯಾದಿ ಬೇಯಿಸಿದ ಧಾನ್ಯವನ್ನು, ಹಿಂಡಿಯನ್ನು ಭಕ್ಷಯಂತಿ. ಹಾಗಿದ್ರೂ
ಹಾಗಿದ್ರೂ ಅನ್ನೋದು ತಥಾಪಿ ಈ ಒಂದು ಬಾಲತೃಣೆ ತಾಸಾಂ ಮಹತಿ ಪ್ರೀತಿ ಮಗು ಎಳೆಗರಿಕೆ ಇನ್ನು ಹಸಿರು ಹಸಿರು ಇರುತ್ತೆ, ಅದು ಕೂಡ ಆ ಗ್ರೀನ್ ಅಲ್ಲೂ ಒಂಚೂರು ಎಳೆ ಗ್ರೀನ್, ರಾಮ ಗ್ರೀನ್ ತರ ಇರುತ್ತಲ್ಲ, ಆ ತರ ಇರುವಂತಹ ಹುಲ್ಲು ಮಹತಿ ಪ್ರೀತಿ, ಬಹಳ ಇಷ್ಟ ಹಸುಗಳಿಗೆ. ಹಸಿ ಹುಲ್ಲು ಹಾಕಿದ್ರೆ ಉಂಟಲ್ಲ, ನೀವು ಹೇಳಿದಾಗ ಕೇಳುತ್ತೆ, ಆಮೇಲೆ ಬಹಳ ಪ್ರೀತಿ ಅದಕ್ಕೆ. ಗೋಹೋ ಸಮೀಪೆ ತಿಷ್ಠತಿ ವತ್ಸಃ. ಗುರುಗಳೇ, ಹಾ ಹೇಳಿ. ಗುರುಗಳೇ, ಪಿಣ್ಯಾಕಂ ಅಂದ್ರೆ ಏನು ಗುರುಗಳೇ? ಪಿಣ್ಯಕ ಅಂದ್ರೆ ಈ ತೆಂಗಿನಕಾಯಿ ಎಣ್ಣೆ ತೆಗಿತಾರಲ್ವಾ, ಹಿಂಡಿನ? ಹಿಂಡಿ. ಎಣ್ಣೆ ತೆಗೆದ ಮೇಲೆ ಉಳಿಯುತ್ತಲ್ಲ, ಅದು ಪಿಣ್ಯಾಕ. ಅದೇ ಪಿಂಡಿ, ಅದೇ ಹಿಂಡಿ. ಸರಿ. ಪಿಣ್ಯಾಕನೇ. ಹಸ್ಕ್ ಅನ್ಕೋಬೋದ? ಅದು ಹಸ್ಕ್ ಅಂದ್ರೆ ಉಳಿದದ್ದು ಹೊಟ್ಟು ಅಂತ ಅನ್ಕೋಬೋದ? ಹೊಟ್ಟು ಕೂಡ ಹೌದು, ಹೊಟ್ಟು ಕೂಡ ಹೌದು. ಅದೆಲ್ಲ ಮಿಕ್ಸ್ ಮಾಡ್ತಾರೆ ಆ ಪದಾರ್ಥಗಳನ್ನ. ಮುಖ್ಯವಾಗಿ ಹತ್ತಿ, ಯಾವುದೆಲ್ಲ ಎಣ್ಣೆ ತೆಗೆಯುವ ಬೀಜಗಳಿವೆ, ಅದರ ಮೇಲೆ ಎಣ್ಣೆ ತೆಗೆದ ಮೇಲೆ ಅದರದ್ದು ಉಳಿಯತ್ತಲ್ಲ ಚರಟ, ಅದನ್ನೇ ಪಿಣ್ಯಾಕ ಅಂತ ಕರೆಯುದು. ಈಗ ಯಾವುದು ನೆಲಗಡ್ಲೆ ಹಿಂಡಿ ಸಿಗುತ್ತೆ, ಹತ್ತಿಯನ್ನ ಅದರಲ್ಲೂ ಎಣ್ಣೆ ತೆಗಿತಾರೆ, ಸೂರ್ಯಕಾಂತಿ ಎಣ್ಣೆ ತೆಗಿತಾರೆ, ಕೊಬ್ಬರಿ ತೆಗಿತಾರೆ, ಕಡಲೆ ಬೇಳೆ ತೆಗಿತಾರೆ. ಹೀಗೆ ಯಾವ್ದು ಎಣ್ಣೆ ಹಿಂಡಿದ್ರೆ ಬರುತ್ತೋ ಅದರದ್ದೆಲ್ಲ ಉಳಿದಿದ್ದ ಭಾಗವನ್ನ ಹಿಂಡಿ ಅಂತ ಕರೆಯುದು. ಗೋಹ ಸಮೀಪೆ ವತ್ಸಃ ತಿಷ್ಠತಿ. ಹಸುವಿನ ಹತ್ರ ಹಸುವಿನ ಮಗು ಇದೆ, ವತ್ಸ ಅಂದ್ರೆ ಕರು. ಸ ಪ್ರಥಮಂ ಗೋಹುಪಯ ಕಿಂಚಿತ್ ಪಿಬತಿ. ಫಸ್ಟ್ ಹಸು ಕರೆಯುವ ಮುನ್ನ, ಹಸು ಹಾಲು ಕೊಡಲ್ಲ ಕೂಡ್ಲೆ, ಸೀದಾ ಹೋಗಿ ಕೈ ಹಾಕಿದ್ರೆ ಅದು ಕರುವಿಗೋಸ್ಕರ ಹಾಲು ಬಿಡುತ್ತೆ. ಹಾಗಾಗಿ ಕರುವನ್ನು ಹತ್ರ ಕಟ್ಟಿರ್ತಾರೆ. ಮೊದಲು ಅದಿದೆ ಅಂತ ಆದಾಗ ಅದರ ಮನಸ್ಸು ಸಮಾಧಾನ ಆಗುತ್ತೆ, ಓ ಕರು ನನ್ನ ಹತ್ರನೇ ಇದೆ ಅಂತ. ಆಮೇಲೆ ಅದನ್ನು ಬಿಡುತ್ತಾರೆ. ಬಿಟ್ಟಾಗ ಅದು ಸ್ವಲ್ಪ ಹಾಲು ಕುಡಿಯುತ್ತೆ. ಸ್ವಲ್ಪ ಹಾಲು ಕುಡಿದ ಮೇಲೆ ಹಸು ತನ್ನ ಕೆಚ್ಚಲಿನಲ್ಲಿ ಪೂರ್ತಿ ಕೆಳಕ್ಕೆ ಜಾರಿಸತ್ತೆ. ಅದು ವಸ್ತುತಃ ಇನ್ನು ಮೇಲೇನೆ ಇರುತ್ತೆ, ಕೆಚ್ಚಲಿಗೆ ಪೂರ್ತಿ ಇಳಿದಿರಲ್ಲ. ಹಸು ಬಂದ ತಕ್ಷಣ ಆ ತಾಯಿಯ ಕೆಚ್ಚಲಿನಲ್ಲಿ ಹಾಲು ಉಕ್ಕಿ ಹರಿಯುತ್ತೆ. ಎಲ್ಲಿವರೆಗೆ ಅಂದ್ರೆ ಅದು ಹಾಲು ಕುಡಿಲಿಲ್ಲ ಅಂದ್ರೆ ಅದರ ತುದಿಯಲ್ಲಿ ಹಾಲು ಇಳಿಯತ್ತೆ. ಅದಕ್ಕೆ ಹಿಂಸೆ, ಅದು ಹಾಲು. ಆವಾಗ ಕರು ಅದನ್ನ ಸ್ವೀಕಾರ ಮಾಡಿದ್ರೆ ಹಸುವಿಗೆ ತುಂಬಾ ಸಂತೋಷ ಆಗುತ್ತೆ. ಇವ್ರೇನ್ ಮಾಡ್ತಾರೆ, ಅದನ್ನ ಸ್ವಲ್ಪ ಬಿಟ್ಟು, ಅದ್ ಯಾವಾಗ ಇಳಿಸುತ್ತೆ ಅಂತ ಗೊತ್ತಾಯ್ತು, ಅದು ಕಾಣುತ್ತೆ ನಮ್ಗೆ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಹಸು ಇಳಿಸುವ ಮುನ್ನ ಕೆಚ್ಚಲು ಪೂರ ಮೇಲ್ಭಾಗಕ್ಕೆ ಹೋಗಿರುತ್ತೆ. ಹಸು ಬಿಟ್ಟಾಗ ಅದು ತುಂಬಿ ತುಳುಕುತ್ತೆ ಚೆನ್ನಾಗಿ, ಬಲಿತು ಹಾಲು ಹರಿತಾ ಇದೆ ಅಂತ ಗೊತ್ತಾಗುತ್ತೆ. ಆಗ ಅನಂತರಂ ಗೋಪಃ ದೋಹನಂ ಕರೋತಿ. ಯಾವಾಗ ಅದು ಹಾಲು ಇಳಿಸುತ್ತೋ ಆವಾಗ ಗೋಪಾಲಕ ಆ ಹಾಲನ್ನ ಕರ್ಕೊಳ್ತಾನೆ. ಸ ಗೋಹೋ ಪಾರ್ಶ್ವೇ ಭೂಮಾ ಉಪವಿಶ್ಯ. ಅವನ್ ಕೂತ ರೀತಿ ನೋಡಿ, ಗೋವಿನ ಪಕ್ಕದಲ್ಲಿ, ಗೋವಿನ ಹತ್ತಿರದಲ್ಲಿ, ಅಂದ್ರೆ ಅದರ ಕೆಚ್ಚಲು ಎಲ್ಲಿ ಸಿಗುತ್ತೋ ಆ ಜಾಗಕ್ಕೆ ಹಿಂಗಾಲಿನ ಹತ್ತಿರದಲ್ಲಿ ಭೂಮಾ ಉಪವಿಶ್ಯ. ಅವನು ತೀರಾ ಎಲ್ಲೋ ಯಾರಾದ್ರೂ ದೂಡಿದ್ರೆ ಬೀಳುವ ಹಾಗೆ ಕೂತ್ರೆ, ಯಾರಾದ್ರೂ ತಾಗಿದ್ರೆ ಹಾಲು ಸಮೇತ ಬಿದ್ದೋಗುತ್ತೆ. ಅದಕ್ಕೂ ಅವನು ಅಷ್ಟು ಹೊತ್ತು ಕೂತ್ಕೋಬೇಕಲ್ಲ. ಹಾಲು ಕರಿಯುವಾಗ ಸುಮಾರು 1/2-3 ಗಂಟೆ ಬೇಕಾಗುತ್ತೆ. ನಮ್ಗೆ ಕುಡಿಲಿಕ್ಕೆ 1-3 ನಿಮಿಷ ಸಾಕು. ಆದ್ರೆ ಕರಿಯುವಾಗ ಅದಕ್ಕೆ ಹಾಡಬೇಕು, ಬೆಂತಟ್ಟಬೇಕು, ಕರುಣ್ ಬಿಡ್ಬೇಕು, ಅದರ ಕೆಚ್ಚಲು ತೊಳಿಬೇಕು, ಪಾತ್ರೆಯನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಪಾತ್ರೆ ಒಂಚೂರು ಏನಾದ್ರೂ ಅದರಲ್ಲಿ ನಿನ್ನೆದೋ ಮೊನ್ನೆದೋ ಉಳಿದಿದ್ರೆ ಅಥವಾ ಇನ್ನೇನಾದ್ರೂ ಆಗಿದ್ರೆ, ಹಾಲು ಕರೆದು ಒಳಗ್ ತರುವಷ್ಟರಲ್ಲಿ ಅದು
ಹಾಳಾಗಿರುತ್ತೆ. ಹಾಗಾಗಿ ಬಹಳ ಕ್ಲೀನ್ ಇರಬೇಕು. ನಮ್ಗೆ ಹಸುವಿನ ಕೆಲಸದಲ್ಲಿ ಕ್ಲೀನ್ ಅನ್ನೋದನ್ನ ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಕ್ಲೀನ್ ಪಾತ್ರೆಯನ್ನ ತಂದು ತೊಳೆದು ಹಸುವಿನ ಹಾಲನ್ನ ಕರೀತಾರೆ. ವಾಮಹಸ್ತೇನ ಪಾತ್ರಂ ಗೃಹೀತ್ವ. ಆ ಕರೆಯುವಾಗ ಹೇಗಿರುತ್ತೆ ಅದರ ಅವರ ಹಿಡ್ಕೊಳ್ಳುವ ರೀತಿ ಅನ್ನೋದನ್ನ ಹೇಳ್ತಿದ್ದಾರೆ. ವಾಮಹಸ್ತೇನ ಪಾತ್ರಂ ಗೃಹೀತ್ವ. ಎಡಗೈಯಲ್ಲಿ ಆ ಹಾಲು ಕರೆಯುವುದಕ್ಕಾಗಿ ತುಂಬಿಸಿಕೊಳ್ಳಿಕ್ಕೆ ಯಾವ ಪಾತ್ರೆ ಇರುತ್ತೋ ಅದನ್ನು ಹಿಡ್ಕೊಂಡಿರ್ತಾನೆ. ದಕ್ಷಿಣ ಹಸ್ತೇನ, ಬಲಗೈಯಲ್ಲಿ ದುಗ್ಧಂ ದೋಗ್ಧಿ. ಹಾಲು ಕರೆಯುವುದು ಅದಕ್ಕೆ ಕೆಚ್ಚಲಿಗೆ ನೀರು ಹಾಕಿದ ಮೇಲೆ ಕರು ಕುಡಿದ ಮೇಲೆ ಸ್ವಲ್ಪ ಕೈಯಲ್ಲಿ ತುಪ್ಪ ಅಥವಾ ಎಣ್ಣೆಯನ್ನ ಸವರ್ಕೊಳ್ತಾರೆ, ಅಥವಾ ಬೆಣ್ಣೆಯನ್ನ ಸಾಮಾನ್ಯ ಸವರ್ಕೊಳ್ತಾರೆ. ಕೆಚ್ಚಲಿಗೂ ಅದರ ತುದಿಗೆ ಅದು ಜಾರಬೇಕಲ್ಲ, ಇಲ್ಲ ಅಂದ್ರೆ ಅದಕ್ಕೂ ನೋವಾಗುತ್ತೆ. ಹಸುವಿಗೂ ಏನು ಅಂಟಿಸಿಕೊಳ್ಳದೆ ಜಾರುವುದಕ್ಕೆ ಬೇಕಿರುವುದನ್ನ ಹಾಕದೇ ಇದ್ರೆ ಅದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಆದ್ರಿಂದಾಗಿ ಜಿಡ್ಡು ಕೈಗೆ ಹಾಕಿಕೊಳ್ತಾರೆ. ಬೆಣ್ಣೆಯನ್ನ ಸ್ವಲ್ಪ ಸಾಮಾನ್ಯ ಆ ಪಾತ್ರೆಗೆ ತುಂಬಿಸ್ಕೊಂಡು, ಅಂದ್ರೆ ಪಾತ್ರೆಯ ಸೈಡಿಗೆ ಹಚ್ಕೊಂಡು ಬರ್ತಾರೆ. ಹಾಲು ಕರೆಯುವಾಗ ಕೈಯಲ್ಲಿ ಅದರ ತುದಿಗೆ ಸ್ವಲ್ಪ ಸವರಿದಾಗ ಆವಾಗ ಅದು ಜಾರತ್ತೆ. ಆಗ ಹಾಲು ಅನಾಯಾಸವಾಗಿ ಹಸುವಿಗೂ ನೋವಾಗಲ್ಲ, ಕರಿಯೋನಿಗೂ ಒಂದು ರೀತಿ ಸಲೀಸಾಗಿ ಅದು ಜಾರತ್ತೆ. ಈ ಕೆಲವರೆಲ್ಲ ಪಾತ್ರೆಯನ್ನ ಪೂರ್ತಿ ಕೆಳಗೆ ಇಟ್ಟು ಎರಡು ಕೈಯಲ್ಲಿ ಕರಿಯುವುದು ಅಭ್ಯಾಸ ಮಾಡಿರ್ತಾರೆ. ಅದೀಗ ಈ ಜರ್ಸಿ ಹಸುಗಳೆಲ್ಲ ಬಂದ ಮೇಲೆ ಅದೊಂದು ಪಾತ್ರೆಗಟ್ಲೆ ತುಂಬಿಸ್ಕೊಂಡ್ರೆ ತುಂಬಾ ವಿಶೇಷವಾದ ಹಸು ಅಂತೆಲ್ಲ ಭ್ರಮೆ ಇದೆ. ವಸ್ತುತಃ ಎಡಗೈಯಲ್ಲಿ ಪಾತ್ರೆಯನ್ನು ಹಿಡ್ಕೊಂಡು ಬಲಗೈಯಲ್ಲಿ ಕರಿಯುವುದು. ಹಾಗೆ ಹಿಡ್ಕೊಳ್ಳುವುದೇ ಒಂದು ಕಲೆ. ನಮಗೆ ಒಂದು ಚಮಚವನ್ನ ಎಡಗೈಯಲ್ಲಿ ಹಿಡ್ಕೊಂಡು 90 ಡಿಗ್ರಿಯಲ್ಲಿ ಹಿಡ್ಕೊ ಅಂತಂದ್ರೆ ನಮಗೆ ನೋವು ಶುರುವಾಗತ್ತೆ 1-2 ನಿಮಿಷಕ್ಕೆನೆ. ಅವ್ರು ಅದನ್ನ ಹಾಗೆ ಹಿಡಿದು ಕರ್ದಾದ್ಮೇಲೆ ಬೇರೆ ದೊಡ್ಡ ಪಾತ್ರೆಗೆ ಹಾಕೋತಾರೆ. ಅಕಸ್ಮಾತ್ ಅದು ಇನ್ನು ಸ್ವಲ್ಪ ಹಾಲು ಕರಿಯುವಂತದ್ದಿದೆ ಅಂತ ಬುರುಗು ಬರುತ್ತೆ, ಅದರಿಂದಾಗಿ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಕರಿಯುವಾಗ. ಆದ್ರೆ ಎರಡೆರಡು ಕೈಯಲ್ಲಿ ಕರಿಯುವುದೆಲ್ಲ ಅದು ಇವತ್ತು ನಮಗೆ 10 ಯಂತ್ರದ ರೀತಿಯಲ್ಲಿ ಗೋವುಗಳನ್ನ ಸಾಕಿ ಹಾಲೇ ಉತ್ಪಾದಕವಾದ ಒಂದು ಕೇಂದ್ರ ಅಂತ ಆದಾಗ ಇದೆಲ್ಲ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಒಂದೇ ಕೈಯಲ್ಲಿ ಕರಿಯುವುದು. ಕರ್ದು ತುಂಬಿದ ಮೇಲೆ ಧೇನೋಹ ಕ್ಷೀರಂ ಮಧುರಂ ಪಥ್ಯಂ ಪುಷ್ಪುಷ್ಟಿಕರಂ. ಹಸುವಿನ ಹಾಲು ಅದು A2 ಆಗ್ಬೇಕು. ಕೊಂಬಿರ್ಬೇಕು, ಗಂಗೆಯ ತೊಗಲಿರ್ಬೇಕು, ಬಾಲದ ಭಾಗ ಯು ಶೇಪಲ್ಲಿ ಬೆಂಡ್ ಆಗಿರ್ಬೇಕು. ಅದು ವಿ ಅಥವಾ W ಶೇಪಲ್ಲಿ ಬೆಂಡ್ ಆಗಿದ್ರೆ ಅದು ಕಸಿಯಾಗಿದೆ ಅಥವಾ ಅದರ ದೇಹಕ್ಕೆ ಸರಿಯಾದ ಪುಷ್ಟಿಕರವಾದ ಪದಾರ್ಥವನ್ನ ಕೊಟ್ಟಿಲ್ಲ. 2 ಕಾರಣಕ್ಕೆ ಅದು ಹಾಗಾಗುತ್ತೆ. ಸಾಮಾನ್ಯವಾಗಿ ಶುದ್ಧ ಹಸುವಾಗಿದ್ರೆ ಅದರ ಬಾಲದ ಭಾಗ ಚೆನ್ನಾಗಿ ಯು ಶೇಪಲ್ಲಿ ಬೆಂಡ್ ಆಗುತ್ತೆ. ಅದು ಮತ್ತೆ ಲಕ್ಷಣ ಬಾಲ ಗೊಂಡೆ ಅಂತ ಕರೀತಾರೆ. ಬಾಲ ತುಂಬಾ ಉದ್ದ ಇದ್ದು ಅದರ ತುದಿಯಲ್ಲಿ ಬಾಳೆಯ ಗೊನೆಯ ತುದಿಯ ಹೂ ಇರುತ್ತಲ್ಲ, ಹಾಗೆ ಅದು ತುಂಬಿಕೊಂಡಿರುತ್ತೆ. ಅದು ಬಾಲದಿಂದ ಒಂದು ಬಡದ್ರೆ ಅದರ ಹೊಟ್ಟೆ ತನಕ ಹೊಡಿಬೇಕದು. ಅಷ್ಟು ಲಕ್ಷಣ ಇದ್ರೆ ಮಾತ್ರ ಅದು ಪುಷ್ಟಿಕರ. ಅದು ಪಥ್ಯ ಅಂದ್ರೆ ದೇಹಕ್ಕೆ ಹಿತವಾದದ್ದು. ಈಗ ಹಿತವಾದದ್ದು ಕೆಲವು ಇರುತ್ತೆ, ಪುಷ್ಟಿಕರವಾದದ್ದು ಕೆಲವಿರುತ್ತೆ. ಅನಾರೋಗ್ಯ ತಾರದೇ ಇರುವಂತದ್ದು ಮತ್ತು ಇನ್ನಷ್ಟು ಹೆಚ್ಚಿನ ದೇಹಕ್ಕೆ ಬಲವನ್ನು ತುಂಬುವಂಥದ್ದು. ಮಧುರ ನಾಲಿಗೆಗೂ ರುಚಿಯಾಗಬೇಕು, ದೇಹಕ್ಕೂ ಹಿಡಿಬೇಕು. ದೇಹಕ್ಕೆ ಹಿಡಿಯುವುದು ಮಾತ್ರ ಅಲ್ಲ, ಅದು ದೇಹದ ವರ್ಧನೆಗೂ ಕಾರಣ ಆಗಬೇಕು. ಇದು ಕ್ಷೀರದ ಒಂದು ವಿಶೇಷ ಗುಣ. ಅದು ಶುದ್ಧ ಕ್ಷೀರ, ಶುದ್ಧದನದ ಶುದ್ಧ ಹಾಲು ಅಂತ ಹೇಳಬೇಕಾಗುತ್ತೆ. ಪುಷ್ಟಿಕರಂಚ, ಪುಷ್ಟಿ ಅಂದ್ರೆ ಪೋಷಣ. ತತ್ರೈಕಾ ನಾರಿ ಬಾಲಕೇನ ಸಹ ತಿಷ್ಠತಿ. ಅಲ್ಲೊಬ್ಬಳು ಹೆಣ್ಮಗಳು ಮಗುವಿನ ಜೊತೆಗೆ ನಿಂತಿದ್ದಾಳೆ. ಸಾ ಕ್ಷೀರಾಯ ಸಮಾಗತ. ಅವಳು ಈ ಮನೆಯಲ್ಲಿ ಹಾಲು ಕೇಳಲಿಕ್ಕೆ ಬಂದಿದ್ದಾಳೆ. ಕ್ಷೀರಾಯ, ಕ್ಷೀರಕ್ಕಾಗಿ, ಚತುರ್ಥಿ ಅದು. ಕ್ಷೀರಾಯ ಸಮಾಗತ, ಕ್ಷೀರಕ್ಕೋಸ್ಕರ, ಹಾಲು ಪಡಿಲಿಕ್ಕೋಸ್ಕರನೇ ಬಂದಿದ್ದಾಳೆ.
ತಂ ಬಾಲಂ ಸಾ ಪಯಸಾ ಪೋಷಯತಿ. ಯಾಕೆ ಬಂದಿದ್ದಾಳೆ, ಅವಳಿಗೆ ಹಾಲು ಯಾಕೆ ಬೇಕು ಅಂತಂದ್ರೆ, ಅವಳಿಗೊಂದು ಮಗು ಇದೆ. ತಂ ಬಾಲಂ, ತನ್ನ ಮಗುವಿನ ಜೊತೆಗೆ ಬಂದಿದ್ಲು. ಆ ಮಗುವನ್ನ ಹಾಲಿನಿಂದ ಅವಳು ಸಂತೋಷ ಪಡಿಸ್ತಾಳೆ. ಪೋಷಯತಿ, ಪೋಷಣೆ ಮಾಡ್ತಾ ಇದ್ದಾಳೆ. ಅವ್ರ ಮನೆಯಲ್ಲಿ ಹಸು ಇಲ್ಲ, ಹಾಗಾಗಿ ತನ್ನ ಮಗುವಿಗೆ ಹಾಲು ಬೇಕು. ಅದಕ್ಕೆ ಈ ಮನೆಗೆ ಹುಲ್ಲು ಕತ್ತರಿಸಿ ತಂದ್ಕೊಡುದು, ಅಥವಾ ಇನ್ನೇನಾದ್ರೂ ಕಟ್ಟಿಗೆ ಗಿಟ್ಟಿಗೆ ಇತ್ಯಾದಿಗಳನ್ನೆಲ್ಲ ನಿತ್ಯ ಕರ್ಮದಲ್ಲಿ ಸಹಾಯ ಮಾಡುವುದು. ಈ ತರ ಮಾಡಿದಾಗ ಅವರಿಗೆ 4 ಲೋಟೆನೋ 1 ಲೀಟರ್ ಎಷ್ಟು ಬೇಕೋ ಅಷ್ಟು ಹಾಲು ಕೊಟ್ಟು ಕಳಿಸ್ತಾರೆ. ದಿನನಿತ್ಯ ಅವಳದೊಂದು ಕೆಲಸ, ಬೆಳಿಗ್ಗೆ ಬಂದು ಹಸುವಿಗೆ ಮೇವು ಹಾಕಿ ಹೋಗ್ತಾಳೆ. ಹೋಗುವಾಗ ಸ್ವಲ್ಪ ಹಾಲನ್ನ ಮಗುವಿಗೋಸ್ಕರ ತಗೊಂಡು ಹೋಗ್ತಾಳೆ. ತೇನ ಸಹ ಬುದ್ಧಿಮಾನ್ ಅರೋಗಶ್ಚ ವರ್ತತೆ. ಮಗುವಿಗೆ ಕಾಲಕ್ಕೆ ಸರಿಯಾಗಿ ಶುದ್ಧ ದನದ ಶುದ್ಧ ಹಾಲು ಸಿಕ್ಕಿದ್ರೆ ಅದು ಬುದ್ಧಿ ಪ್ರಚೋದನೆಗೆ ಕಾರಣವಾಗುತ್ತೆ. ವಸ್ತುತಃ ಒಂದು ಬಾಲ್ಯದ ಈ ಸಣ್ಣ ಒಂದು ಬೆಳೆಯುವ ತನಕ 8 ವರ್ಷದ ತನಕ ಹಾಲು ಸ್ವಲ್ಪ ಅಗತ್ಯ. ಆದ್ರೆ ಅದಾದ್ಮೇಲೆ ಸಾಯೋ ತನಕ ಕುಡಿಯುವುದೆಲ್ಲ ನಮ್ಮ ಒಂದು ಚಪಲ. ಎಲ್ರಿಗೂ ಬೇಕು ಅಂತಿಲ್ಲ, ಕೆಲವರಿಗೆ ಬೇಕಾಗ್ಬೋದು ಅಷ್ಟೇ, ಏನಾದ್ರೂ ತುಂಬಾ ಅಗತ್ಯ ಇದ್ರೆ. ಉಳಿದವರೆಲ್ಲ ಅದೊಂದು ಕುಡಿಬೇಕು ಟೈಮಿಗೆ ಸರಿಯಾಗಿ ಬಿಸಿ ಬಿಸಿ ಅನ್ನೋ ಕಾರಣಕ್ಕೋಸ್ಕರ ಕುಡಿಯುವುದು ಹೊರತು ಅದೇನು ಅನಿವಾರ್ಯ ಅಲ್ಲ. ಯಾವ ಪ್ರಾಣಿ ಆದ್ರೂ 1 ವರ್ಷ 2 ವರ್ಷ ಹಾಲು ಕುಡಿದು ಬೆಳೆದಾದ್ಮೇಲೆ ಮತ್ತೆ ಅವುಗಳು ಹಾಲು ಕುಡಿದಿದ್ಯಾ? ಇಲ್ಲ. ಏನು ಅವುಗಳಿಗೆ ಆಹಾರ ಅಂತ ಸೂಚಿಸಿದ್ದಾರೆ ಅವುಗಳನ್ನು ತಿಂದು ಬರ್ತವೆ, ಗಟ್ಟಿಮುಟ್ಟಾಗಿರ್ತವೆ. ಮನುಷ್ಯನಿಗೊಂದು ಭ್ರಮೆ, ಎಲ್ಲ ಚೆನ್ನಾಗಿರ್ಬೇಕು ಅಂತ. ಬುದ್ಧಿಮಾನ್ ಅರೋಗಶ್ಚ ಅಂತ ಹೇಳಿದ್ವಿ. ಬುದ್ಧಿಮಾನ್ ಅನ್ನೋದು ಮತು ಪ್ರತ್ಯಯ, ಬುದ್ಧಿ ಉಳ್ಳವನು. ಅರೋಗ, ಯಾರಿಗೆ ರೋಗ ಇಲ್ವೋ ಅವನು ಅರೋಗ. ಅರೋಗಶ್ಚ ವರ್ತತೆ, ಮಗುವಿಗೆ ಆರೋಗ್ಯ ಇದೆ, ಒಳ್ಳೆಯ ಬುದ್ಧಿವಂತನೂ ಆಗಿದ್ದಾನೆ. ಕ್ಷೀರಂ ತಕ್ರೇಣ ಮಿಶ್ರಿತಂ ದಧಿ ಭವತಿ. ಹಾಲು ಕಾಸಿ ಸಂಜೆ ಪಾತ್ರೆಯನ್ನ ಮುಚ್ಚಿಡುವಾಗ ಅದಕ್ಕೆ ಇವತ್ತಿನ ಮೊಸರಿನ ಒಂಚೂರು ಅಥವಾ ಮಥಿಸಿಯಾದ ತಕ್ರಕ್ಕೆ, ದಧಿ ಮತ್ತು ತಕ್ರ ಎರಡು ಬೇರೆ ಬೇರೆ. ದಧಿ ಅನ್ನೋದು ಕಡೆದಾಗ ಅದರಲ್ಲಿ ತಕ್ರ ಆಗುತ್ತೆ, ಮಜ್ಜಿಗೆ ಅಂತ ಕರಿತೇವೆ ನಾವು ಅದನ್ನ. ಮೊಸರು ಮತ್ತು ಮಜ್ಜಿಗೆ ಅಂತ ಅರ್ಥ. ಮೊಸರು ಕರಡ್ ಅನ್ನೋದು ಚೆನ್ನಾಗಿ ಕಡೆಯಲ್ಪಟ್ಟಾಗ ಅದು ಮಜ್ಜಿಗೆ ಆಗುತ್ತೆ. ಹೇಗಾಗತ್ತೆ ಮೊಸರಾಗ್ಲಿಕ್ಕೆ ಏನ್ ಕಾರಣ ಅಂದ್ರೆ, ಹಾಲಿಗೆ ಸ್ವಲ್ಪ ಹೆಪ್ಪು ಹಾಕುವುದು ಅಂತ ನಮ್ಮಲ್ಲಿ ಹೇಳ್ತೇವೆ ನಾವು. ಹೆಪ್ಪು ಹಾಕುದು ಅಂತಂದ್ರೆ, ನಿನ್ನೆಯ ಮೊಸರಿನ ಒಂಚೂರು ಭಾಗ ತೆಗೆದಿಟ್ಟಿರ್ತಾರೆ, ರಾತ್ರಿ ಎಲ್ಲ ಮುಗಿದು ಮಲ್ಕೊಳ್ಳಿಕ್ ಹೋಗುವಾಗ ಅದು ಕೆಲವು ಕಡೆ ಕೆಲವು ರೀತಿ. ತುಂಬಾ ಸೆಕೆ ಇದೆ ಅಂತಾದ್ರೆ ರಾತ್ರಿ ಮಲಗ್ಲಿಕ್ಕೆ ಹೋಗುವಾಗ ಹಾಕಿ ಹೊರಟೋಗ್ತಾರೆ, ಮುಚ್ಚಿಟ್ಟು ಬಿಡ್ತಾರೆ. ಇಲ್ಲ ಕೆಲವು ಕಡೆ ಚಳಿ ಜಾಸ್ತಿ ಇರುತ್ತೆ, ಆವಾಗ ಸಂಜೆನೆ ಒಳಗ್ ತೆಗೆದಿಡುವಾಗ ಅದು ತುಂಬಾ ತಣ್ಣಗಿನ ಜಾಗದಲ್ಲಿದ್ರೆ ಮೊಸರು ಆಗುದಿಲ್ಲ, ಮೊಸರು ಲೇಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗಿನ ಜಾಗ ಇದ್ರೆ ಬೇಗ ಮೊಸರಾಗುತ್ತೆ. ಒಂದ್ ರಾತ್ರಿ ಬೇಕು ಚೆನ್ನಾಗಿ ಹೆಪ್ಪ ಹಾಕಿ ಮೊಸರಾಗುದಾದ್ರೆ. ಮತ್ತೆ ನಾವೇ ಹೆಪ್ಪ ಹಾಕಿ ಮೊಸರು ಮಾಡುವಾಗ ಅದರಲ್ಲಿರುವ ರುಚಿ ನಾವೀಗ ತಂದು ತಿನ್ನುವ ಮೊಸರಿನಲ್ಲಿ ಇಲ್ವೇ ಇಲ್ಲ. ನಮ್ಗೆ ಅದರ ರುಚಿಯೇ ಗೊತ್ತಿಲ್ಲ ಹೇಗಿರುತ್ತೆ. ಮತ್ತೆ ಅದು ಆರೋಗ್ಯಕ್ಕೆ ಒಳ್ಳೇದು. ನಮ್ಮ ಮನೆಯಲ್ಲೇ ಹಾಲು ಮೊಸರು ಆಗುದು. ಅದು ಏನಾಗುತ್ತೆ, ಈಗೆಲ್ಲ ಅದರ ಮೇಲಿನ ಕೆನೆಯನ್ನೆಲ್ಲ ತೆಗೆದು ಬರೀ ಕೆಳಗಿನ ಒಂದು ಗಟ್ಟಿ ಭಾಗವನ್ನ ಮಾರಾಟ ಮಾಡ್ತಾರೆ, ಅದರದ್ದು ಏನು ಇರುವುದೇ ಇಲ್ಲ. ಆದ್ರಿಂದ ಮನೆಯಲ್ಲಿ ಹಾಲು ತಂದಿಟ್ಟು ಕಾಸಿ ರಾತ್ರಿ ಮಲಗುವ ಮುನ್ನ ಒಂದು ಚೂರು ನಿನ್ನೆಯ ಮೊಸರು ಹಾಕಿದ್ರೆ ಸಾಕು. ಎಷ್ಟೋ ಸರ್ತಿ ಏನಾಗುತ್ತೆ, ಮೊಸರು ಖಾಲಿ ಆಗ್ಬಿಟ್ರೆ ಹೆಪ್ಪಾಕ್ಲಿಕ್ಕಿಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೊಸರು ಖಾಲಿ ಮಾಡುವುದೇ ಇಲ್ಲ ಮನೆಯಲ್ಲಿ. ಹೆಪ್ಪಿಗೋಸ್ಕರ ಕೆಲವೊಮ್ಮೆ ಪಕ್ಕದ ಮನೆಗೆ ಹೋಗಿ ಒಂಚೂರು ಮೊಸರು ಕೊಡಿ ಅಂತ ಕೇಳುವುದೆಲ್ಲ ಇರ್ತಿತ್ತು. ಈಗ ಇದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ದಧಿ ಮಥಿತ್ವ ನವನೀತಂ ಗೃಹ್ಯತೆ. ಮೊಸರು ಕಡೆದಾಗ ಮೊದಲು ಸಿಗುವುದೇನು ಅಂದ್ರೆ ನವನೀತಂ, ಅದರ ಹೆಸರೇ
ನವನೀತಂ ಈಗ ತಾನೇ ಕಡೆದು ತಂದದ್ದು, ಕಡೆದು ಬಂದದ್ದು. ನವನೀತಂ ತಪ್ತಂ ನವನೀತಂ ಘೃತಂ ಸಂಪದ್ಯತೆ. ತಪ್ತಂ ಚೆನ್ನಾಗಿ ಕಾಸಿದಾಗ, ಕಾಸಿಟ್ಟ ಬೆಣ್ಣೆ ತುಪ್ಪವಾಗುತ್ತೆ. ಘೃತಂ, ಘೃತ ಅಂದ್ರೆ ತುಪ್ಪ, ಘೀ. ಘೃತಂ ಸಂಪದ್ಯತೆ, ನವನೀತ ಅನ್ನೋದು ಚೆನ್ನಾಗಿ ಕಾಸಿದಾಗ ತುಪ್ಪ ಆಗುತ್ತದೆ ಅಥವಾ ತುಪ್ಪವನ್ನ ಪಡೆಯುತ್ತೇವೆ. ಸಂಪದ್ಯತೆ ಅಂದ್ರೆ ಪ್ರಾಪ್ತಿಯಾಗುತ್ತದೆ, ತುಪ್ಪವು ಅದರಿಂದ ಲಭ್ಯವಾಗುತ್ತದೆ. ಕ್ಷೀರಂ ದಧಿತಕ್ರಂ ನವನೀತಂ ಘೃತಂಚ ಮನುಷ್ಯಾಣಂ ಅತ್ಯಂತಂ ಉಪಯುಕ್ತಾನಿ ವಸ್ತೂನಿ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಮತ್ತು ತುಪ್ಪ, ಇದು ಪಂಚ ಗವ್ಯಗಳು. ಇದು ವಸ್ತುತಃ ಪಂಚಗವ್ಯ ಒಂದರದ್ದೇ ಬೈ ಪ್ರಾಡಕ್ಟ್ಸ್. ಇನ್ನು ಉಳಿದಂತೆ ಗೋಮಯ, ಗೋಮೂತ್ರ ಒಂದು ಇದ್ದೇ ಇದೆ. ಈ 5ರಲ್ಲಿ ನಾವು ಸಾಮಾನ್ಯ ಪಂಚಾಮೃತಕ್ಕೆ ಸ್ವೀಕಾರ ಮಾಡುವುದು ಹಾಲು, ಮೊಸರು ಮತ್ತು ತುಪ್ಪ. ಈ ಮಜ್ಜಿಗೆ ಮತ್ತೆ ಬೆಣ್ಣೆಯನ್ನ ಪಂಚಾಮೃತದಲ್ಲಿ ತಗೊಳ್ಳಲ್ಲ. ಅದು ತಕ್ರ ಅಂತೂ ಯಾವುದಕ್ಕೂ ತಗೊಳ್ಳಲ್ಲ, ಮಜ್ಜಿಗೆ ನೈವೇದ್ಯಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಬೆಣ್ಣೆ ಅನ್ನೋದು ನೈವೇದ್ಯಕ್ಕೂ ಮಾಡ್ತಾರೆ, ಅಲಂಕಾರಕ್ಕೂ ಮಾಡ್ತಾರೆ. ಅದು ಹೊಸತ್ತಾಗಿ ಇದ್ದಾಗ ನಾವು ಅಲಂಕಾರಕ್ಕೆ ಒಳ್ಳೇದಾಗತ್ತೆ. ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಂತ ಉಪಯುಕ್ತವಾದವುಗಳು. ತಾನಿ ಭೋಜನಾಯ ಉಪಯುಜ್ಯಂತೆ, ಈ ಇಷ್ಟನ್ನು ಕೂಡ ಊಟದಲ್ಲಿ ಬಳಸ್ತಾರೆ. ಅಂದ್ರೆ ರಾತ್ರಿ ಎಲ್ಲ ಮೊಸರನ್ನ ತಿನ್ನುವುದಿಲ್ಲ, ರಾತ್ರಿ ಎಲ್ಲ ಹಾಲನ್ನ. ಹಾಗಾಗಿ ಸಾಯಂಕಾಲವೇ ಮೊಸರಿಗೆ ಬೇಕಾದ್ದನ್ನ ಬೇರೆ ಇಟ್ಟು ಹಾಲು ಸ್ವಲ್ಪ ಉಳಿಸ್ಕೋತಾರೆ ರಾತ್ರಿ ಊಟಕ್ಕೆ. ಅದು ಹಾಲನ್ನ ಕ್ಷೀರಾನ್ನ ಭೋಜನಜ ಆಶೀರ್ವಾದ ಮಾಡುವಾಗ ಮಂತ್ರಗಳಲ್ಲೆಲ್ಲ ಕ್ಷೀರಾನ್ನ ಭೋಜಿ, ಅವನು ಸುಖವಾಗಿದ್ದ ಅಂತ ಹೇಳುವಾಗ ಕ್ಷೀರಾನ್ನ ಭೋಜಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ರಾತ್ರಿ ಹಾಲನ್ನ ಊಟ ಮಾಡುದು ಅಂತ, ಅದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ಲ, ಬರೀ ಹಾಲು ಮತ್ತು ಅನ್ನ ಕಲಸಿ ತಿನ್ನುದು, ಅಥವಾ ಹಾಲಲ್ಲೇ ಬೇಯಿಸಿ ಅದನ್ನ ಸ್ವೀಕಾರ ಮಾಡುದು. ಇದು ನಮ್ಗೆ ವಿಚಿತ್ರ ಅನ್ಸುತ್ತೆ. ಏನಂದ್ರೆ ನಮ್ಗೆ ಉಪ್ಪಿಲ್ಲದೆ ಹೆಂಗ್ ತಿನ್ನುದು ಅಂತ. ನಮಗೆ ಹಾಲಿನ ಪ್ರಾಬ್ಲಮ್, ಅದು ಉಪ್ಪಿನ ಪ್ರಾಬ್ಲಮ್ ಅಲ್ಲ. ಹಾಲು ಸಹಜವಾದದ್ದಾದ್ರೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ತಿನ್ಲಿಕ್ಕೆ. ಬೇಕಿದ್ರೆ ಸ್ವಲ್ಪ ಅದಕ್ಕೆ ಸಿಹಿ ಮಿಕ್ಸ್ ಮಾಡೋದಿರುತ್ತೆ, ರುಚಿ ಆಗಿ ಇಳಿಲಿಕ್ಕೆ ಗಂಟ್ಲಲ್ಲಿ. ಇದು ಉಪಯುಕ್ತವಾದ ವಸ್ತು. ದಧಿ ಗೊತ್ತು, ತಕ್ರ ಅದಂತೂ ಊಟಕ್ಕಿಲ್ದೆ ಇದ್ರೆ ಮಧ್ಯಾಹ್ನಕ್ಕೆ ಮುಕ್ತಾಯವೇ ಆಗಲ್ಲ. ನವನೀತ ಬೇರೆ ಭಕ್ಷ್ಯಗಳಿಗೆಲ್ಲ ಬಳಸ್ತಾರೆ. ತುಪ್ಪದಲ್ಲಿ ಅಂದ್ರೆ ಬೆಣ್ಣೆಯನ್ನು ಇಟ್ಟು ಅದನ್ನು ಕಾಸುವಾಗ್ಲೇ ಅದರಲ್ಲೇ ಕೆಲವು ಭಕ್ಷ್ಯಗಳನ್ನು ಕೂಡ ಮಾಡ್ತಾರೆ. ವಸ್ತುತಃ ತುಪ್ಪ ಕಾಸಬಾರದು ಅಂತ, ಮಾಡುದಿದ್ರೆ ಬೆಣ್ಣೆಯನ್ನು ಕಾಸುವಾಗ್ಲೇ ಅದರಲ್ಲೇ ಎಲ್ಲ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ತುಪ್ಪ ಒಮ್ಮೆ ಕಾಸಿ ಆಗಿರುತ್ತೆ, ಮತ್ತೆ ಅದನ್ನ ಕಾಸಿ ಅದರಲ್ಲಿ ಪದಾರ್ಥಗಳನ್ನ ತಯಾರು ಮಾಡಿದ್ರೆ ಅದಕ್ಕೆ ಒಗ್ಗರಣೆ ಕೊಡುದು ಇತ್ಯಾದಿಗಳನ್ನ ಕೆಲವರು ಈ ಆಯುರ್ವೇದದಲ್ಲೆಲ್ಲ ಒಪ್ಪಲ್ಲ, ತುಪ್ಪದಲ್ಲಿ ಒಗ್ಗರಣೆ ಕೊಡುದನ್ನ. ನಮ್ಗೇನು ಬಹಳ ಟೇಸ್ಟಿ ಅಂತ ನಾವು ಯೋಚನೆ ಮಾಡ್ತೇವೆ, ಅದು ಬಹಳ ಹೆಚ್ಚಿನ ಅಪಾಯಕಾರಿ ಇಂಥ ಮಾತು. ನಾವು ರಿಫೈನ್ಡ್ ಆಯಿಲ್ ಅನ್ನ ಯಾಕೆ ಕಾಯಿಸಿ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ರೆ ಅದರಲ್ಲಿ ತುಂಬಾ ಹೆಚ್ಚಿನ ಫ್ಯಾಟ್ ಇರುತ್ತೆ ಅಂತ ಹೇಳುದು ಅಂದ್ರೆ, ಒಮ್ಮೆ ಕಾಸಿದ ಮೇಲೆ ಮತ್ತೆ ಕಾಸುವಾಗ ಅದು ದೇಹಕ್ಕೆ ಅನುಪಯುಕ್ತವಾದ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತೆ. ಆದ್ರಿಂದಾಗಿ ತುಪ್ಪವಾಗಲಿ ಎಣ್ಣೆ ಆಗ್ಲಿ ಒಮ್ಮೆ, ತುಪ್ಪ ಆದ್ರೂ ಒಮ್ಮೆ ಕಾಸಿ ಆಗಿರುತ್ತಾದ್ಮೇಲೆ ಅದನ್ನು ಕಾಸುವುದೇ ತಪ್ಪು. ಬಿಸಿ ಮಾಡುವುದು ಎಲ್ಲೋ ಕೇವಲ ನಮಗೊಂದು ಬಳಸಿಕೊಳ್ಳಿಕ್ಕೆ ಉಪಕಾರ ಆಗ್ಲಿ ಅನ್ನೋ ದೃಷ್ಟಿಯಿಂದ ಬಿಟ್ರೆ ಅದನ್ನು ಮತ್ತೆ ಕಾಸಿ ಅದರಲ್ಲಿ ಏನು ಮಾಡ್ಲಿಕ್ಕಿಲ್ಲ. ನವನೀತದಲ್ಲಿ ಅದು ಓಕೆ, ಅದರಲ್ಲಿ ಕಾಸಿ ಪದಾರ್ಥವನ್ನು ನಿರ್ಮಾಣ ಮಾಡಿದ್ಮೇಲೆ ಅದನ್ನು ಹಾಗೆ ಬಳಸ್ಕೋಬಹುದು. ಆಮೇಲೆ ಕಾಸಿಯಾಗಿ ಇಳಿಸಿದ್ಮೇಲೆ, ಅಂದ್ರೆ ಒಂದ್ ಸರ್ತಿ ತಣ್ಣಗಾದ್ಮೇಲೆ ಎಣ್ಣೆಯನ್ನ
ತುಪ್ಪ ಒಮ್ಮೆ ಕಾಸಿ ಆದ್ಮೇಲೆ ಮತ್ತೆ ಅದರಲ್ಲಿ ನಾವು ಪದಾರ್ಥವನ್ನು ಅಂದ್ರೆ ಯಾವುದು ಎಷ್ಟು ಬಾರಿ ಜಾಸ್ತಿ ಜಾಸ್ತಿ ಕಾಸಲ್ಪಡುತ್ತೋ ಅಷ್ಟು ಅಷ್ಟು ಅದರಲ್ಲಿ ಹಾನಿಕಾರಕವಾದ, ನಮ್ಗೆ ಹಾನಿಕಾರಕ ದೇಹಕ್ಕೆ, ಅದರಿಂದ ಆಗೋದು ವಿಷ ಅಂತ ಹೇಳುದು. ಅದು ವಿಷ ಅಂತಲ್ಲ, ಅದು ಸಹಜ ಅದರದ್ದು, ಅದರ ವಸ್ತುವಿನ ಬಳಕೆಯ ಕ್ರಮವೇ ಹಾಗೆ. ಅದರಿಂದಾಗಿ ಭೋಜನಗಳಲ್ಲಿ ಊಟಕ್ಕಾಗಿ ಅದನ್ನ ಬಳಸ್ತೇವೆ, ಉಪಯುಜ್ಯಂತೆ ತಾನಿ ವಿನಾ ಭೋಜನಂ ನರಸಕರಂ ಭವತಿ. ಊಟದಲ್ಲಿ ಅಕಸ್ಮಾತ್ ಹಾಲು ಮೊಸರು ಬೆಣ್ಣೆ ತುಪ್ಪ ಇಲ್ಲ ಅಂದ್ರೆ ಅದು ಊಟವೇ ಅಲ್ಲ. ಯಾಕೆಂದ್ರೆ ವಿನಾ ಗೋರಸಂ ಕೋರಸೋ ಭೋಜನಾನ ಅಂತ ಒಂದು ಮಾತು. ಅತ್ಯಂತ ರುಚಿಯಾಗುವುದು ಮಧ್ಯಾಹ್ನ ದಧ್ಯನ್ನ, ರಾತ್ರಿ ಕ್ಷೀರಾನ್ನ. ಅದರ ಜೊತೆಗೆ ಅಗತ್ಯ ಇದ್ದಲ್ಲಿ ತುಪ್ಪ, ಬೆಣ್ಣೆ ಇತ್ಯಾದಿಗಳನ್ನು ಬಳಸುವುದು ನಾವು ನೋಡುತ್ತೇವೆ. ಆಗ ರಸಕರ ಭೋಜನ ಅನ್ನೋದು. ವಿನಾ ಭೋಜನಂ ನ ರಸಕರಂ ಭವತಿ. ವಿನಾ ಗೋರಸಂ ಗೋರಸ ಅಂತಂದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇತ್ಯಾದಿಗಳೆಲ್ಲ ಗೋರಸ, ಗೋವಿನಿಂದ ಸಿಗುವ ಸಾರಭೂತವಾದ ವಸ್ತುಗಳು. ಇತಿ ಗಾಂ ಮಾತರಮೇವ ಪೂಜೆಯಂತಿ ಭಾರತೀಯಾ ಜನ. ಭಾರತೀಯ ಜನರು ಹಸುವನ್ನು ತಾಯಿಯಂತೆ ಕಾಣುತ್ತಾರೆ. ಮಾತರಂ ಇವ, ತಾಯಿಯೇ ಅನ್ನುವ ಹಾಗೆ ಪೂಜೆಯಂತಿ. ಉಕ್ತಂಚ ಶ್ರೀಮನ್ ಮಹಾಭಾರತೆ, ಮಹಾಭಾರತದಲ್ಲಿ ಮಾತರ ಸರ್ವಭೂತಾನಾಂ ಗಾವ ಸರ್ವ ಸುಖಪ್ರದಾಹ ಅಂತ ಈ ಸರ್ವ ಭೂತಗಳಿಗೆ ಜೀವಜಾತಗಳಿಗೆ ತಾಯಿ. ಅವರಿಗೆ ಬೇರೆ ಹಾಲಿಲ್ಲ ಅಂದ್ರೆ ಉಳಿದ ಪ್ರಾಣಿಗಳಿಗೂ ಹಸುವಿನ ಹಾಲು ಕುಡಿಸುವುದಿದೆ. ಅದರ ತಾಯಿಯಿಂದ ಹಾಲು ಸಿಗ್ಲಿಲ್ಲ ಅಂದ್ರೆ ಹಸುವಿನ ಹಾಲು ಅದಕ್ಕೆ ಉಪಯುಕ್ತ, ತೊಂದರೆ ಆಗಲ್ಲ. ಮತ್ತೆ ಬೇರೆ ಪ್ರಾಣಿಗಳಿಗೆ ಕೆಲವೊಮ್ಮೆ ಇನ್ನೊಂದು ಪ್ರಾಣಿಯ ಹಾಲು ಆಗುದಿಲ್ಲ, ತೊಂದರೆ ಆಗತ್ತೆ. ಆದ್ರೆ ಹಸುವಿನದು ಎಲ್ಲಾ ಪ್ರಾಣಿಗಳಿಗೂ ಆಗತ್ತೆ. ಸರ್ವಭೂತಾನ ಗಾವಹ ಸರ್ವ ಸುಖಪ್ರದಾಹ. ಹಸುಗಳು ಎಲ್ಲ ಬಗೆಯ ಸುಖಗಳನ್ನ ನೀಡುವಂಥವುಗಳು ಅಂತ ಒಟ್ಟು ಆ ಪಾಠದ ಸಾರವನ್ನ ಮಹಾಭಾರತದ ಉಲ್ಲೇಖದೊಂದಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅದನ್ನೊಂಚೂರು ನೋಡ್ಕೊಳ್ಬೇಕು. ಒಂದು ಪ್ಯಾರ ನಾನು ಪದ ಪರಿಚಯ ಮಾಡ್ತೇನೆ. ಮೊದಲನೇ ಪ್ಯಾರ. ಇಹ ಅನ್ನೋದು ಅವ್ಯಯ, ಗೋಪಾಲಃ ಅಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ, ಗಾಂ ಗೌಹು ಗಾವು ಗಾವಹ ಗಾಂ ಗಾವೌ ಗಾಹ. ಇದು ಎರಡೂ ಲಿಂಗದಲ್ಲಿದೆ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ. ಸಾಮಾನ್ಯವಾಗಿ ಇಲ್ಲಿ ಸ್ತ್ರೀಲಿಂಗದ ಪದವನ್ನು ಬಳಸ್ತಾ ಇದ್ದೇವೆ. ಗಾಂ ಅನ್ನೋದು ಸ್ತ್ರೀಲಿಂಗ ದ್ವಿತೀಯ ಏಕ. ಪಯಃ ಇದು ನಪುಂಸಕಲಿಂಗ ಶಬ್ದ. ಪಯಃ ಪಯಸಿ ಪಯಾಂಸಿ ಪಯಃ ಪಯಸಿ ಪಯಾಂಸಿ ನಪುಂಸಕಲಿಂಗ ದ್ವಿತೀಯ ಏಕ. ದೋಗ್ಧಿ ದುಹ ಪ್ರಪೂರಣೆ ಲಟ್ ಪ್ರಥಮ ಏಕ. ದೋಗ್ಧಿ ದುಗ್ಧ ದುಹಂತಿ ಅಂತ ರೂಪ ಆಗುತ್ತೆ. ಇಯಂ ಸ್ತ್ರೀಲಿಂಗ ಪ್ರಥಮ ಏಕ. ತೀವರ ಅದು ಕೂಡ ಆಕಾರ ಅಂತ ಸ್ತ್ರೀಲಿಂಗ. ಗೌಹು ಓಕಾರ ಅಂತ ಸ್ತ್ರೀಲಿಂಗ ಪ್ರಥಮ ಏಕ. ಇಯಂ ಅಂತ ಇರುವುದರಿಂದ ಗೌಹು ಸ್ತ್ರೀಲಿಂಗ ಶಬ್ದ ಪ್ರಥಮ ವಿಭಕ್ತಿ ಏಕವಚನ. ಅಸ್ಯ ಗೋಪಾಲಸ್ಯ ಷಷ್ಠಿ ವಿಭಕ್ತಿ ಏಕವಚನ, ರಾಮಸ್ಯ ಇದ್ದ ಹಾಗೆ. ತನಯ ರಾಮ ಇದ್ದ ಹಾಗೆ ಪುಲ್ಲಿಂಗ ಪ್ರಥಮ ಏಕ. ಪ್ರತ್ಯಹಂ ಅಹನಿ ಅಹನಿ ಪ್ರತ್ಯಹಂ ಇದು ಅವ್ಯಯ, ಏನ್ ಮಾಡಿದ್ರು ಪ್ರತ್ಯಹಂ ಅಂತಾನೆ ರೂಪ ಇರುತ್ತೆ. ಪ್ರಭಾತೆ ಸಂಬೋಧನಾ ಪ್ರಥಮ ಸಪ್ತಮಿ ಏಕ. ಸಪ್ರಭಾತೆ ರಾಮೇ ರಾಮಯೋಹೋ ರಾಮೇಶು ಪ್ರಭಾತೆ. ದೋಹನಾತ್ ಆತ್ ಅಂತ ಬಂತು ಅಂದ್ರೆ ಅದು ಪಂಚಮಿ. ರಾಮಾತ್ ಪಂಚಮಿ ಏಕ. ಪರಂ ಇಮಾಂ, ಪರಂ ಅಂದ್ರೆ ದೋಹನಾತ್ ಪರಂ, ದೋಹನಾತ್ ಆದ ಮೇಲೆ, ಆ ಬಳಿಕ ಅನ್ನುವರ್ಥ, ಅವ್ಯಯ ಅದು. ಇಮಾಂ ಗಾಂ ಎರಡು ಕೂಡ ಸ್ತ್ರೀಲಿಂಗ ದ್ವಿತೀಯ ಏಕ. ಪ್ರಚಾರ ಭೂಮಿಂ ದ್ವಿತೀಯ ವಿಭಕ್ತಿ ಏಕವಚನ. ಭೂಮಿ ಭೂಮಿ ಭೂಮಯ ಪ್ರಚಾರ ಭೂಮಿಂ. ನಯತಿ ನೀನ್ಯ ಪ್ರಾಪಣೆ ಲಟ್ ಪ್ರಥಮ ಏಕ. ಸಾಯಂಚ ಪ್ರತ್ಯಾನಯತಿ ಸಂಜೆ ಹೊತ್ತು ಪ್ರತ್ಯಾನಯತಿ ಮರಳಿ ಕರ್ಕೊಂಡು ಬರ್ತಾನೆ ಹಸುವನ್ನ. ಯದ್ಯಪಿ ಇದು ಅವ್ಯಯ, ಯದಿ ಅಪಿ ಯದ್ಯಪಿ. ಗಾವಹ ಪುಲ್ಲಿಂಗ ಸ್ತ್ರೀಲಿಂಗ ಪ್ರಥಮ ಬಹು. ಪಲಾಲಂ ಎಲ್ಲವೂ ಕೂಡ ನಪಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಪಲಾಲಂ ಧಾನ್ಯಂ ಅನ್ನಂ ಪಿಣ್ಯಾಕಂ ಎಲ್ಲ ಧನಂ ಧನೇ ಧನಾನಿ ಇದ್ದ ಹಾಗೆ.
ಭಕ್ಷಯಂತಿ ಲಟ್ ಪ್ರಥಮ ಬಹು ಭಕ್ಷಯತಿ ಭಕ್ಷಯತಃ ಭಕ್ಷಯಂತಿ. ತಥಾಪಿ ತಥಾ ಅಪಿ ಎರಡು ಶಬ್ದ ಇದೆ, ಸವರ್ಣ ದೀರ್ಘ ಸಂಧಿ, ಅವ್ಯಯ ಎರಡು ಕೂಡ. ಬಾಲತೃಣೆ ಬಾಲತೃಣದಲ್ಲಿ ಸಪ್ತಮಿ ವಿಭಕ್ತಿ ಏಕವಚನ. ತಾಸಾಂ ಸ್ತ್ರೀಲಿಂಗ ಷಷ್ಠಿ ಬಹುವಚನ. ಮಹತೀ ಪ್ರೀತಿ ಇಕಾರ ಅಂತ, ಒಂದು ಈಕಾರ ಅಂತ ಒಂದು ಇಕಾರ ಅಂತ, ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಏಕ. ಮುಂದಿಂದು ಹಾಗೆ ಪದಗಳನ್ನು ಒಂದ್ಸರ್ತಿ ನೋಡಿ ಪದ ಪರಿಚಯ ಮಾಡಿಕೊಂಡು ಇನ್ನೊಂದು 4 ದಿವಸಕ್ಕಾಗುವ ಹಾಗೆ ಮೊದಲನೇ ಪ್ಯಾರದ್ದು ಇವತ್ತು ಮಾಡಿ, ನಾಳೆ ಗೋಹೋ ಸಮೀಪೆ ತಿಷ್ಠತಿ ಎರಡನೇ ಪ್ಯಾರದ್ದು ಪದಗಳ ಪರಿಚಯ ಮಾಡಿ, ನಾಳದು 3ನೇ ಪ್ಯಾರ, ಅದರ ನಾಳಿದ್ದು ಆ ದೊಡ್ಡ ಪ್ಯಾರನ 2 ಭಾಗ ಮಾಡಿ ವಸೂನಿ ಅನ್ನೋದಕ್ಕೆ ನಿಲ್ಲಿಸುವ ಹಾಗೆ 4ನೇ ಲೈನಲ್ಲಿ ಮಧ್ಯದಲ್ಲಿ ನಿಲ್ಲತ್ತೆ. ಆ ಒಂದು ಪ್ಯಾರ ಪೂರ್ತಿ ಅರ್ಧ ಭಾಗ ಶಬ್ದಾರ್ಥ ಪರಿಚಯ, ಏನದು ಅವ್ಯಯನ ಧಾತುನ ಏನ್ ಗೊತ್ತಾಗುತ್ತೋ ಅದು ಬರೆದ್ರೆ ಸಾಕು. ಹಾಗೆ ನೆಕ್ಸ್ಟ್ ಶನಿವಾರಕ್ಕಾಗುವಾಗ ಈ ಇಡೀ ಪಾಠದ ಎಲ್ಲ ಪದಗಳ ಪರಿಚಯವನ್ನು ಕೂಡ ಒಂದು ಕಡೆ ಬರೆದಿಡ್ಬೇಕು. ಆಮೇಲೆ ಪ್ರಶ್ನೆಗಳಿರ್ತವೆ, ಅಲ್ಲಿ ಯಾವ್ದು ಗೊತ್ತಾಗ್ಲಿಲ್ಲ ಅದನ್ನ ಕೇಳಿ. ಪಾಠದಲ್ಲಿ ಇದೆ, ಸ್ವಲ್ಪ ಕೆಲವೊಂದು ಶಬ್ದಗಳನ್ನು ಈಗ ನಾವು ಪ್ರಥಮ ದರ್ಶ ಆಗಿದೆ, ಆದ್ರಿಂದ ಈಗ ಒಂಚೂರು ವಾಕ್ಯ ಮಾಡ್ಲಿಕ್ಕೆ ಬರುತ್ತೆ ಅನ್ನೋ ತರ ಮಧ್ಯದಲ್ಲಿ ಬೇಕಿರುವ ಕೆಲವು ಶಬ್ದಗಳನ್ನು ಸೇರಿಸ್ಕೊಂಡು ಬರಿಬೇಕಾಗುತ್ತೆ. ಇನ್ನು ವಿಸರ್ಗ ಲೋಪದ ಬಗ್ಗೆ ಒಂದು ಉದಾಹರಣೆ ಇದೆ, ಪರ್ಯಾಯ ಶಬ್ದಗಳಿವೆ. ಇದಿಷ್ಟು ನಾವು ಮುಂದಿನ ಬಾರಿ ನೋಡ್ಕೊಂಡು ಬರ್ಬೇಕಾದ ಮಾತು. ಅಲ್ಲಿ ಒಂದ್ಸರ್ತಿ ಗ್ರೋಸರಿ ಇದೆ, ದೋಹ ಹಾಲು ಕರೆಯುವುದು ಅಂತ ಅರ್ಥ, ಮಿಲ್ಕಿಂಗ್. ಗೋಪಾಲ ಹಾಲು ಹೊಸತ ಶಬ್ದದ ಅರ್ಥ ಗೋವನ್ನ ನೋಡಿಕೊಳ್ಳುವ, ಇಲ್ಲಿ ಮಿಲ್ಕ್ ಮ್ಯಾನ್ ಹಸು, ಗೋಪಾಲ ಅಂತಂದ್ರೆ ಹಾಲು ಕೊಡುವವ. ದೋಗ್ಧಿ ಮಿಲ್ಕ್ಸ್ ಅದೇ ಕ್ರಿಯಾಪದವಾಗಿ ಬಿಡುತ್ತೆ. ಫಲಾಲ ಏನು ಕೊಟ್ಟಿದ್ದಾರೆ, ಪಿಣ್ಯಾಕ ಶಬ್ದ ಕೊಟ್ಟೇ ಇಲ್ಲ. ಎ ಫಲಾಲ. ಬಾಲತೃಣ ಟೆಂಡರ್ ಗ್ರಾಸ್. ಪಾರ್ಶ್ವ ಸೈಡ್, ದುಗ್ಧ ಮಿಲ್ಕ್. ಪಥ್ಯ ಡಯಟ್ ಮಾಡ್ಲಿಕ್ಕೆ ಉಪಯೋಗ ಆಗುವಂಥದ್ದು. ಪುಷ್ಟಿಕರ ನರಿಶಿಂಗ್, ನಾವು ದೇಹದಲ್ಲಿ ಸ್ವಲ್ಪ ಪ್ರೋಟೀನ್ ಇತ್ಯಾದಿಗಳಲ್ಲಿ ಇರುವುದಕ್ಕೆ ಬೇಕಿರುವಂತಹ ರೀತಿಯ ಪದಾರ್ಥಗಳನ್ನು ಸಿದ್ಧಪಡಿಸುವುದು ಹೇಳ್ತೇವೆ. ತಕ್ರ ಬಟರ್ ಮಿಲ್ಕ್. ದಧಿ ಕರ್ಡ್. ಮಥಿತ್ವ ಮಥನ ಮಾಡುವುದು ಅನ್ನೋದು ಕಡೆಯುವುದು ಅಂತ ಕನ್ನಡದಲ್ಲಿ ಹೇಳ್ತೇವೆ. ನವನೀತ ಫ್ರೆಶ್ ಬಟರ್. ಭಾರತೀಯ ಗೊತ್ತು. ಸರ್ವಭೂತ ಎಲ್ಲ ಜೀವಿಗಳು ಅಂತ ಅರ್ಥ. ವತ್ಸ ಕಾಫ್ ಅಂದ್ರೆ ಕರು. ಸರಿ, ಮತ್ತೆ ಮುಂದಿನ ಶನಿವಾರ ಮುಂದಿನ ಹೊಸ ಪಾಠದ ಜೊತೆಗೆ ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು. 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 ನಮಸ್ತೆ. ಧನ್ಯವಾದಗಳು ಗುರುಗಳೇ.